ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿಸ್ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ನೋಡದೇ ಇರೋರು ನೋಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಈ ವಿಡಿಯೋ ಆದ್ಮೇಲೆ ನೋಡ್ಬೋದು. ಅಸಲಿ ಆಟ ಈಗ ಶುರು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಜಂಜಿಗಳಿಗೆಲ್ಲೊಂದು ಗೊತ್ತಾಗಿತ್ತು, ಸರ್ಕಾರ ಹಿಂದೆ ಸರಿತಿದೆ, ಇನ್ನೂ ನಾವು ಪ್ರಯತ್ನ ಪಟ್ಟರೆ ಈ ಭ್ರಷ್ಟ ಸರ್ಕಾರವನ್ನು ಉಳಿಸ್ಬೋದು ಅಂತ. ಪ್ರತಿಭಟನೆ ಇನ್ನೂ ಹೆಚ್ಚಾಯಿತು. ಸರ್ಕಾರ ಕರ್ಫ್ಯೂ ಏರ್ತು. ಆದರೆ ಜಂಜಿಗಳು ಆ ಕರ್ಫ್ಯೂನ ರಿವರ್ಸ್ ಕರ್ಫ್ಯೂ ಮಾಡಿ ಪೊಲೀಸರನ್ನು ಕೂಡ ಬೆನ್ನಟ್ಟಿದರು. ಕಮ್ಯುನಿಸ್ಟ್ ಲೀಡರ್ಗಳು, ವಿಪಕ್ಷಗಳು ಸೇರಿದಂತೆ ರಾಷ್ಟ್ರಪತಿ ಭವನಕ್ಕೂ ಬೆಂಕಿ ಹಚ್ಚಿದರು. ಸರ್ಕಾರದಿಂದ ಕಂಡಲ್ಲಿ ಗುಂಡಿಟ್ಟುಕೊಳ್ಳುವ ಆದೇಶನೂ ಬಂತು. ಇದರಿಂದ ಎಷ್ಟೋ ಜನ ಯುವಕರು ಸತ್ತರು. ಆದರೆ ಪ್ರತಿಭಟನೆ ನಿಲ್ಲಿಲ್ಲ, ಇನ್ನೂ ಹೆಚ್ಚಾಯಿತು. ಗುಂಡೆತ್ತಿ ಬದುಕಿದ ಯುವಕರು ಮತ್ತೆ ರೋಡಿಗಿಳಿದು ಆರ್ಭಟಿಸಿದರು. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಯುವಕರು ಒಬ್ಬ ಮಿನಿಸ್ಟರ್ನ ರೋಡಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಿರೋದು, ಫುಟ್ಬಾಲ್ ತರ ಕಿಕ್ ಮಾಡ್ತಾ ಇರೋದು. ಈ ಸೆಕೆಂಡ್ ವಿಡಿಯೋದಲ್ಲಿ ನೋಡಿ. ಇವರು ನೇಪಾಳದ ಫೈನಾನ್ಸ್ ಮಿನಿಸ್ಟರ್, ಹಣಕಾಸು ಸಚಿವ. ಇವರನ್ನು ಕೂಡ ಕೆರೆಯಲ್ಲಿ ಬೆನ್ನತ್ತಿ ಹೊಡಿತಿರೋದು. ಆ ಮಿನಿಸ್ಟರ್ ಕೂಡ ಯುವಕರ ಕಾಲಿಗೆ ಬೀಳ್ತಾ ಇರೋದು. ಈ ಜಂಜಿಯ ಏಟಿಗೆ ನೇಪಾಳದ ಪ್ರಧಾನಿಯಾದ KP ಶರ್ಮಾ ಒಲಿ ಕೂಡ ರಾಜೀನಾಮೆ ನೀಡಿ ಮಿಲಿಟರಿ ಟರ್ನ್ಗಳಲ್ಲಿ ಹೋಗಿ ಬಚ್ಚಿಕೊಂಡ. ಈಗ ನೇಪಾಳದ CGN ಆಗಿದ್ದ, ಅಂದ್ರೆ ನೇಪಾಳದ ಸುಪ್ರೀಂ ಕೋರ್ಟ್ನ ಮುಖ್ಯಸ್ಥರಾಗಿದ್ದ ಸುಶೀಲಾ ಕರ್ಕಿ ಅವರು ಯುವಕರ ಬೆಂಬಲದಿಂದ ತಾತ್ಕಾಲಿಕ ಪ್ರಧಾನಿಗಳಾಗಿದ್ದಾರೆ. ಮಾರ್ಚ್ 5, 2026 ಮರುಚುನಾವಣೆ ನಡೆಸುವುದಾಗಿ ತಾತ್ಕಾಲಿಕ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಈಗ ಬರೋಣ ನಮ್ಮ ಮೇನ್ ಕ್ವಶನ್ಗೆ. ಇದು ಭಾರತದಲ್ಲಿ ಸಾಧ್ಯನಾ? ಇಂಡಿಯಾ ನೆಕ್ಸ್ಟ್ ಆಗುತ್ತಾ? ಇದು ತಿಳ್ಬೇಕಂದ್ರೆ ನಾವು ನೇಪಾಳದ ರೀಸನ್ಸ್ಗಳನ್ನು ಇಟ್ಕೊಂಡು ನೋಡೋಣ, ಕಂಪೇರ್ ಮಾಡೋಣ. ಮೊದಲನೇದಾಗಿ ಫ್ರೀಡಮ್. ನೇಪಾಳದಲ್ಲಿ ಯಾವ ಸ್ಥಿತಿ ಅಂತ ನೋಡಿದ್ದೀರಾ? ಈಗ ನಮ್ಮ ದೇಶದಲ್ಲಿ ಪ್ರಧಾನಿಗಳಿಗೆ ಚಾಯ್ವಾಲ ಅಂದರು, ರಾಷ್ಟ್ರಪತಿಗಳನ್ನು ಏಕವಚನದಿಂದ ಮಾತಾಡಿದ್ರು, ಟ್ರೋಲ್ ಮಾಡಿದ್ರು, ವಿಡಿಯೋಗಳಿಂದ ಕೆಟ್ಟದಾಗಿ ತೋರಿಸಿದ್ರು. ಅವರು ಅಂತೂ ಫ್ರೀ ಆಗಿದ್ದಾರೆ. ಸೊ ಇಲ್ಲೂ ಪ್ರಾಬ್ಲಮ್ ಇಲ್ಲ. ಎರಡನೇದಾಗಿ ಪೊಲಿಟಿಕಲ್ ಹಿಸ್ಟ್ರಿ. ನಮ್ಮ ದೇಶದ ಇತಿಹಾಸದಲ್ಲಿ ನಮ್ಮ ಪೊಲಿಟಿಕ್ಸ್ನು, ನಮ್ಮ ಸರ್ಕಾರಗಳು ಅಷ್ಟೊಂದು ಸ್ಟೆಬಲ್ ಆಗಿ ಇರಲಿಲ್ಲ. ಹೌದು, ನೆಪೋಟಿಸಮ್ ಕಾರಣದಿಂದಾಗಿ ಒಂದೇ ಕುಟುಂಬಕ್ಕೂ ಸೀಮಿತನೂ ಆಗಿತ್ತು. ಎಮರ್ಜೆನ್ಸಿ ಹೇರಿ ದೇಶದ ಆಡಳಿತವನ್ನು ಒಬ್ಬರೇ ತಗೋಬೇಕಂತ ಪ್ರಯತ್ನ ಪಟ್ಟರು. ಆದರೆ ಈಗ ಹಾಗೇನಿಲ್ಲ. ಎಷ್ಟು ವರ್ಷಗಳಿಂದ ನಮ್ಮ ಪಾಲಿಟಿಕ್ಸ್ನು ಸ್ಟೇಬಲ್ ಆಗಿದೆ. ಸೊ ಇಲ್ಲೂ ನೋ ಪ್ರಾಬ್ಲಮ್. ಇನ್ನು ಮೂರನೇದಾಗಿ ಹಿಂದೂ ನೇಷನ್ ಟು ಸೆಕ್ಯುಲರ್ ನೇಷನ್. ನಮ್ಮ ದೇಶದಲ್ಲಿ ಬೇರೆ ಧರ್ಮದವರಿಗಿಂತಲೂ ಹಿಂದೂಗಳೇ ಸೆಕ್ಯುಲರ್ ಆಗಿದ್ದಾರೆ. ಅದರಲ್ಲಿ ಎಷ್ಟೋ ಜನಕ್ಕೆ ಹಣೆಗೆ ಕುಂಕುಮ ಹಚ್ಚೋದು, ದೇವಸ್ಥಾನಕ್ಕೆ ಹೋಗೋದಂದ್ರೇನೆ ಆಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಜಾತಿಗಳ ಹೆಸರಲ್ಲಿ ನಮ್ಮಲ್ಲಿ ತಾವೇ ಹೊಡೆದಾಡ್ತಾರೆ. ಸೊ ಇಲ್ಲೂ ನೋ ಪ್ರಾಬ್ಲಮ್. ಇನ್ನು ನಾಲ್ಕನೇದಾಗಿ ಎಕನಾಮಿಕಲ್ ರಿಯಾಲಿಟಿ. ಈಗ ನಮ್ಮ ದೇಶ ವರ್ಲ್ಡ್ 4th ಲಾರ್ಜೆಸ್ಟ್ ಎಕಾನಮಿ, ಅಂದರೆ ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕತೆ. ಕೆಲವು ಜನ ಅಂತಾರೆ ಆರ್ಥಿಕತೆ GDP ಎಷ್ಟಿದ್ರೆ ಏನು, ತಲಾದಾಯ ಕಡಿಮೆ ಇದೆಯಲ್ಲ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ. ಆದರೆ ಒಬ್ಬ ಎಕನಾಮಿಕ್ಸ್ ಸ್ಟೂಡೆಂಟ್ ಆಗಿ ನನ್ನ ಒಂದು ಆನ್ಸರ್ ಏನಂದ್ರೆ, GDP ಬೆಳೆದಂತೆ ತಲಾದಾಯ ಕೂಡ ಬೆಳೆಯುತ್ತೆ. ಇನ್ನು ನಿರುದ್ಯೋಗ ಪ್ರಮಾಣ ನೋಡೋದಾದ್ರೆ 100 ಕೋಟಿ ಜನಸಂಖ್ಯೆ ಹೊಂದಿರುವ ನೇಪಾಳದಲ್ಲಿ 12.6% ನಿರುದ್ಯೋಗ ಇದ್ರೆ, 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ 5.2%. ಸೊ ಇಲ್ಲೂ ನೋ ಪ್ರಾಬ್ಲಮ್. ಈಗ ಇಂಡಿಯಾ ನೆಕ್ಸ್ಟ್ ಆಗೋಕೆ ಸಾಧ್ಯನಾ ಅನ್ನೋದು ನನ್ನ ಅಭಿಪ್ರಾಯ ನೋಡೋಕ್ಕಿಂತಲೂ ಡೈರೆಕ್ಟ್ ಆಗಿ ನೇಪಾಳದ ಜಂಜಿ ಅಭಿಪ್ರಾಯನೇ ನೋಡಿ. अब जब KP शर्मा ओली भाग गए हैं यहाँ से, आपको क्या लगता है किस तरीके का नेता यहाँ पर होना चाहिए? मोदी जैसा यहाँ पे होना चाहिए. वो इंडिया का मोदी है ना, मोदी जैसा सरकार होता तो यहाँ पे पूरा थोड़ा कुछ आगे जाता नेपाल भी. ಈಗ ನೀವೇ ಹೇಳಿ, ಇಂಡಿಯಾ ನೆಕ್ಸ್ಟ್ ಆಗೋಕೆ ಸಾಧ್ಯನಾ ಅಂತ ಕಾಮೆಂಟ್ ಮಾಡಿ. ಇಲ್ಲಿ ನಾವು ಇನ್ಸ್ಪೈರ್ ಆಗ್ಬೇಕಿರೋದು ಪ್ರತಿಭಟನೆಯಿಂದಲ್ಲ, ಕ್ವಶನ್ ಮಾಡೋದು, ಒಗ್ಗಟ್ಟಿನಿಂದಿರೋದು. ಯಾವುದೇ ಸರ್ಕಾರನೇ ಆಗಲಿ, ಸರ್ಕಾರಿ ಅಧಿಕಾರಿಗಳೇ ಆಗಲಿ, ಭ್ರಷ್ಟಾಚಾರ ಕಂಡ್ರೆ, ಲೋಪದೋಷಗಳು ಕಂಡ್ರೆ ಒಗ್ಗಟ್ಟಿನಿಂದ ಕ್ವಶನ್ ಮಾಡಬೇಕು. ಇಲ್ಲಿ ಇನ್ನೊಂದು ವಿಡಿಯೋ ನೋಡಿ. ಎಷ್ಟೋ ಜನ ಪ್ರತಿಭಟನೆ ಮಾತ್ರ ನೋಡಿದ್ದಾರೆ, ಆದರೆ ಪ್ರತಿಭಟನೆ ನಂತರ ಯುವಕರು ಅವರ ದೇಶವನ್ನು ಅವರೇ ಸ್ವಚ್ಛ ಮಾಡ್ತಿರೋದು. ಇದು ಅಲ್ಲ ನಾವು ನೋಡಿ ಕಲಿಬೇಕಿರೋದು. ಆದರೆ ನಮ್ಮ ದೇಶದಲ್ಲಿ ಎಷ್ಟೋ ಜನಕ್ಕೆ ಬೇಸಿಕ್ ಸಿವಿಕ್ ಸೆನ್ಸ್ ಇಲ್ಲ. ಎಲ್ಲೆಂದ್ರೆ ಅಲ್ಲೇ ಕಸ ಬಿಸಾಕೋದು, ಇಲ್ಲೆಂದ್ರೆ ಅಲ್ಲೇ ಉಗುಳೋದು, ಮೂತ್ರ ವಿಸರ್ಜನೆ ಮಾಡೋದು. ಹೀಗಾದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗೋಕೆ ಸಾಧ್ಯನಾ? ನಾವು ಬೇರೆ ಅಭಿವೃದ್ಧಿ ಹೊಂದಿದ ದೇಶಗಳನ್ನು ನೋಡಿ ಎಷ್ಟು ಕ್ಲೀನ್ ಆಗಿರುತ್ತೆ, ನೀಟ್ ಆಗಿರುತ್ತೆ, ಸ್ವಚ್ಛ ಆಗಿರುತ್ತೆ ಅಂತ. ಅದು ನಮ್ಮ ಕೈಯಲ್ಲಿದೆ, ನಾವು ಸ್ವಚ್ಛ ಆಗಿಟ್ಕೋಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ನೋಡಿ. ಪ್ರತಿಭಟನೆ ಮಾಡ್ತಾ ಇರುವಾಗಲೂ ಒಬ್ಬ ಟೂರಿಸ್ಟ್ಗೆ ನೀರು ಕೊಡ್ತಾ ಇರೋದು, ಒಬ್ಬ ಟೂರಿಸ್ಟ್ ಚೆನ್ನಾಗಿ ನೋಡ್ಕೊತಾ ಇರೋದು. ಆದ್ರೆ ನಮ್ಮ ದೇಶದಲ್ಲಿ ಕೆಲವು ತಿಂಗಳ ಹಿಂದೆ ಹಂಪಿಗೆ ಟೂರಿಸ್ಟ್ ಆಗಿ ಬಂದ ಒಬ್ಬ ಮಹಿಳೆಯ ರೇಪ್ ಆಯ್ತು. ಉತ್ತರಾಖಂಡ್ನಲ್ಲಿ ವಿದೇಶದಿಂದ ಬಂದ ಗಂಡ ಹೆಂಡತಿ
ಮರ್ಡರ್ ಆಯಿತು ವಿತ್ ರೇಪ್. ಹೀಗಾದ್ರೆ ನಮ್ಮ ದೇಶದ ಟೂರಿಸಂ ಬೆಳೆಯೋಕೆ ಸಾಧ್ಯನಾ? ಇದನ್ನು ನಮಗೆ ನಾವೇ ಕ್ವಶನ್ ಮಾಡ್ಕೋಬೇಕು. ಇದ್ರ ಬಗ್ಗೆ ನಾವು ಥಿಂಕ್ ಮಾಡಬೇಕು. ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೂ ನಿಮಗೆ ನೆಕ್ಸ್ಟ್ ಯಾವ ವಿಷಯದ ಬಗ್ಗೆ ತಿಳ್ಕೊಬೇಕು ಅನಿಸುತ್ತೆ ಕಾಮೆಂಟ್ ಮಾಡಿ. ನಮಸ್ಕಾರ.